ಯಪ್ಪ ಸಾಕಾಗೋಯ್ತು ಕಣಪ್ಪ ಅತ್ಲಾಗಿ ನನ್ಗಂತೂ ಅತ್ಲಾಗಿ ಈ ಬಿಸ್ಲಿಗೂ ಅದಕ್ಕೂ ವಾ ಕೆಲಸ ಮಾಡಕ್ಕಾಗಲ್ಲ ಸಾಕಾಗಂಗ ಆಗೋಯ್ತು ಅತ್ಲಾಗಿ ಎಲ್ಲ ಏನ್ ಮಾಡ್ತಿದ್ಯಾ ಜೋ ಅಯ್ಯ 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 ಬಾರಜ ಒಂದ್ ಗಳಿಗೆ ಸುಧಾರಿಸ್ಕೊ ಬಾರಜ್ ಜೋ ಏನ್ ಒಂದ್ ಗಳಿಗೆ ಸುಮ್ಮ ಕೂತ್ಕೊಳ್ಳಲ್ಲಪ್ಪ ತೋಟದಲ್ಲಿ ಏನ್ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಏನ್ ಓಡಾಡ್ತಿರ್ತೀಯ ಒಂದೇ ಸಂಖ್ಯೆ ಅತ್ಲಾಗಿ ನನ್ ಕೈಲಿ ಆಗಲ್ ಕಣಜ್ಜ ಎಲ್ಲ ಬಾರಜ್ ಜೋ ಒಂದ್ ರೇಟು ನೀರ್ ಕುಡಿದು ಒಂದ್ ಗಳಿಗೆ ಸುಧಾರಿಸ್ಕವ ಆಮೇಕಿಂದ ಅದೇನ್ ಕೆಲಸ ಮಾಡ್ಕೊಳುವಂತೆ ಯಪ್ಪ ನನ್ ಕೈಲಂತೂ ಆಗಲ್ ಕಣ ಸ್ವಾಮಿ ನೀನ್ ಏನಾರ ಮಾಡ್ಕ ನೀನು ಶಪ್ಪ ಸಾಕಾಗೋಯ್ತು ಕಣಪ್ಪ ನನ್ನ ಕೈಲೂ ಅತ್ಲಾಗಿ ಏನ್ ಬಿಸ್ಲು ಹಂಗೆ ನಿಗಿ 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 ಅಂತ ಉರಿತೈತಲೆ ಇನ್ನು ಶಿವರಾತ್ರಿ ಹಬ್ಬನೇ ಬಂದಿಲ್ಲ ಇಷ್ಟು ಬಿರನೆ ಈ ಪಾಟಿ ಬಿಸ್ಲಾದ್ರೆ ಹೆಂಗಪ್ಪ ಕೆಲಸ ಮಾಡೋದು ನಮ್ಮ ಅಜ್ಜ ಬಡ್ಕಣ್ತು ನೀನೇನ್ ಬರಕ್ ಹೋಗ್ಬೇಡ ತೋಟದ ಹತ್ರ ನನ್ ಪಾಡಿಗೆ ನಾನು ಕೆಲಸ ಮುಗಿಸ್ಕೊಂಡ್ ಬರ್ತೀನಿ ಮಂತಾವ್ಲೆ ಇರೇ ನಿನ್ ಕೈಲಿ ಆಗಲ್ಲ ಬಿಸ್ಲಲ್ಲಿ ಅಂತ ಹೇಳ್ತು ನಮ್ಮ ಅಜ್ಜ ನನಗೆ ಮನ್ಸ್ ತಡಿಲಿಲ್ಲ ಅತ್ಲಾಗಿ ಮಂತಾವ್ ಕೂತ್ಕೊಂಡು ಇನ್ನೇನ್ ಮಾಡೋಣ ಅತ್ಲಾಗಿ ಇನ್ನೇನ್ ತೋಟದಲ್ಲಿ ತಂಪ ಗಾಳಿ ಬೀಸ್ತಿರುತ್ತೆ ಅತ್ಲಾಗಿ ನೆರಳಲ್ಲಿ ಕೂತ್ಕೊಳ್ಳೋಣ ಒಂದ್ಗಳಿಗೆ ಅಮ್ಮಜ್ಜ ಪಾಪ ಕೆಲಸ ಮಾಡ್ತಿರುತ್ತೆ ಅತ್ಲಾಗಿ ಈಗ ಕೆಲ್ಸ 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 ಅನ್ಕೊಂಡು ಊಟನೂ ಮಾಡಲ್ಲ ತಿಂಡಿ ಮಾಡಲ್ಲ ಸುಮ್ಮಕ್ ಅವಜ್ಜ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾನೆ ಇರ್ತಾರ ಅತ್ಲಾಗಿ ನನಗೆ ಮನಸ್ಸು ತಡಿಯಲ್ಲ ನೋಡ್ರಿ ಅದಕ್ಕೆ ಅತ್ಲಾಗಿ ಒಂದ್ ರೇಟು ಟೀ ಕಾಸ್ಕೊಂಡು ಒಂದ್ ರೇಟು ನೀರ್ ತಗೊಂಡ್ ಬಂದೆ ಅತ್ಲಾಗಿ ಬಂದು ಒಂದ್ ರೇಟು ನಮ್ಮ ಅಜ್ಜ ಕೆಲಸ ಮಾಡ್ತಿತ್ತಲ್ಲ ನಾನು ಒಂದ್ ರೇಟು ಕಾಯಿ ಪಾಯಿ ಒಂದ್ ರೇಟು ಎತ್ತಿ ತೋಟದ ಮನೇಲಿ ಎತ್ತಾಕನ ನಾನು ತಗೊಂಡ್ ಹೋಗ್ಬಿಟ್ಟು ಅಂತ ನೋಡಿದ್ರೆ ಆಗಲ್ಲ ಕಣ್ರಪ್ಪ ನನ್ ಕೈಲಂತೂ ಸಾಕಾಗಂಗ ಆಗ್ಬಿಡ್ತು ನಮ್ಮ ಅಜ್ಜ ಅದ್ ಹೆಂಗ್ ಕೆಲಸ ಮಾಡುತ್ತೋ ಏನೋ ಆ ಭಗವಂತಂಗೆ ಗೊತ್ಕಣಪ್ಪ ಅತ್ಲಾಗಿ ಅವಜ್ಜಂಗೇನ್ ಸಾಕಾಗಲ್ವೋ ಸುಸ್ತಾಗಲ್ವೋ ಬಾರಜ್ಜು ಒತ್ತಾಗೋಯ್ತು ಕಣ್ ಬಾರಜ್ಜು ಅಯ್ಯೋ 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 ಅದೇನ್ ಕೆಲಸ ಮಾಡ್ಕೊಳಂತೆ ಕಣ್ ಬಾ ಆಮೇಕಿಂದ ಸಾಯಂಕಾಲ ಒಂದ್ರಿಟ್ಟು ತಂಪಾದೊತ್ತಿಗೆ ಮಾಡ್ಕೊಳುವಂತೆ ಒಂದ್ಗಳಿಗೆ ಸುಧಾರಿಸ್ಕಬ ಬೆಳಿಗ್ಗೆ ಎದ್ದಾಗ್ಲಿ ನಾನು ಏನ್ ಕೆಲಸ ಮಾಡ್ತಾನೆ ಇರ್ತೀಯಪ್ಪ ಅತ್ಲಾಗಿ ಇವತ್ತಿ ಅದ್ ಯಾಕಾರ ಬರುತ್ತೋ ಏನಪ್ಪ ಅತ್ಲಾಗ ತೋಟದ ಹತ್ರ ಅತ್ಲಾಗಿ ನನಗೆ ಕೆಲಸ ಮಾಡೋಂಗು ಕೆಲಸ ಮಾಡಕ್ ಬಿಡಲ್ಲ ಬಾರಜ್ಜ ಕೂತ್ಕೋ ಬಾರಜ್ಜ ಅಂತ ಹೇಳ್ತಿರ್ತಾಳ ಅತ್ಲಾಗಿ ತೋಟದಲ್ಲಿ ಹಂಗೆ ಆಗ್ಬಿಡುತ್ತಾ ಕೆಲ್ಸಗಳು ತೆಂಗಿ ಮರಕ್ ಗೊಬ್ಬರ ಹಾಕದ್ ಬೇಡವಾ ಕಾಯಿ ಕೀಳ್ಸೋದ್ ಬೇಡವಾ ನೀರ್ ಬಿಡೋದ್ ಬೇಡವಾ ನಾನು ಏನು ಕೆಲಸ ಮಾಡಕ್ ಬಿಡಲ್ಲ ಏನಿಲ್ಲ ಅದಕ್ಕೆ ಅರ್ಧ ನಾನು ತೋಟದ ಹತ್ರ ಬರ್ಬೇಡ ಕಡೆ ನೀನ್ ಪಾಡಿಗೆ ನೀನ್ ಇರೇ ಮಂತವ ನಾನು ಬಂದು ತಿಂಡಿ ಗಿಂಡಿ ತಿನ್ಕೊಂಡು ಬರ್ತೀನಿ ಬೇಕಾದ್ರೆ ಊಟ ಮಾಡದಿದ್ರೆ ಊಟ ಮಾಡ್ಕೊಂಡ್ ಬರ್ತೀನಿ ನಾನು ಅಂತ ಹೇಳ್ತೀನಿ ಆದ್ರೂ ಇವಜ್ಜಿ ನನ್ನ ಮಾತೇ ಕೇಳಲ್ಲ ಅತ್ಲಾಗಿ ಬಂದ್ಬಿಡುತ್ತೆ ತೋಟದ ಮಧ್ಯದಲ್ಲಿ ಕೂತ್ಕೊಂಡ್ಬಿಡುತ್ತೆ ಅತ್ಲಾಗಿ ಸುಮ್ಮಕ್ ತೆಪ್ಪಗಾರ ಕೂತ್ಕೊಳ್ಳಲ್ಲ ಏನಿಲ್ಲ ನನ್ಗೂ ಅತ್ಲಾಗ ಬೈತಾನೆ ಇರ್ತಾಳೆ ಒಂದೇ ಸಂಖ್ಯೆ ಅತ್ಲಾಗಿ ಬಾರಜ್ಜೋ ಇಲ್ಲೇ ಕೂತ್ಕೊ ಬಾರಜ್ಜೋ ಸುಧಾರಿಸ್ಕೊ ಬಾರಜ್ಜ ಅಂತ ಕೂತ್ಕೊಂಡು ಸುಧಾರಿಸ್ಕೊಂಡ್ ಕೂತ್ಕೊಂಡ್ರೆ ಇಲ್ಲೇ ತೋಟದಲ್ಲಿ ಕೆಲಸ ಆಗ್ಬಿಡುತ್ತಾ ಸುಮ್ಕಿರೆ ಒಂದ್ ರೇಟು ಬಂದೆ ಅದ್ಯಾಕೆ ಹಿಂಗ ಆಡ್ತಿದ್ಯಾ ಅತ್ಲಾಗಿ ಸಮಾಧಾನನೇ ಇಲ್ವಾ ನಮ್ಮ ನಿನಗೆ ತಡಿ ಒಂದ್ ರೇಟು ಬರ್ತೀನಿ ಅದ್ಯಾಕೆ ಹಿಂಗ ಆಡ್ತಿದ್ಯಾ ಅಯ್ಯ ಕೆಲ್ಸ ಇದ್ದಿದ್ದೆ ಕಣ ಬಾ ಅತ್ಲಾಗಿ ಮಾತೆ ತಿರುಬೋರಿ ಕೆಲ್ಸ ಅಂತಿರ್ತೀಯ ಅತ್ಲಾಗಿ ಅದ್ ಏನ್ ಕೆಲಸ ಮಾಡ್ತಿರ್ದೆ ಏನಪ್ಪ ಅತ್ಲಾಗಿ ವರ್ಷ 9 ಕಾಲ ಅತ್ಲಾಗಿ ಒಂದ್ ದಿವಸಾನು ಮಂತವಿದ್ದಿದ್ದು ನೋಡ್ಲಿಲ್ಲ ನಾನು ಒಂದ್ ದಿವಸ ಸುಧಾರಿಸ್ಕೊಳ್ಳಿ ನೋಡಿಲ್ಲ ಅತ್ಲಾಗಿ ಎದಾಗ್ಲಿ ನಾನು ಏನ್ ಅತ್ಲಾಗಿ ಕೈಕಾಲು ಸುಮ್ಮಕ್ ನಿನ್ಕಣದಿಲ್ವಾ ನಿಂದು ಏನ್ ಕೈಕಾಲು ನೋವು ಬರಲ್ವೇನಜ್ಜ ನಿನ್ಗೆ ಬಾ ಸುಮ್ಮಕ್ ಕೂತ್ಕ ಬಾ ಒಂದಿಟ್ಟು ನೀರ್ ಕುಡಿದು ಒಂದಿಟ್ಟು ಟೀಗಿ ಕಾಸ್ಕೊಂಡ್ ಬಂದಿದ್ದೀನಿ ಬಾರಜ್ಜು ಆರ್ಕಣಕ್ಕಿಂತ ಮುಂಚೆ ಟೀಗಿ ಕುಡಿದು ಒಂದ್ಗಳಿಗೆ ಸುಧಾರಿಸ್ಕೊ ಬಾರಜ್ಜ ಇಲ್ಲಿ ಸುಮ್ಕಿರೆ ಒಂದ್ರಿಟ್ಟು ಕರೆಂಟ್ ಹೋಗ್ಬಿಡುತ್ತೆ ನೀರ್ ಬಿಟ್ಟು ಬರ್ತೀನಿ ಇನ್ನೇನು ಇನ್ನೊಂದು ಅರ್ಧ ಗಂಟೆ ಕರೆಂಟ್ ಇರುತ್ತೆ ನೀರ್ ಬಿಟ್ಬಿಟ್ಟು ಕರೆಂಟ್ ಆಫ್ ಆದ್ಮೇಲೆ ಮೋಟ್ರು ಆಫ್ ಆಗಿ ಹೋಗ್ಬಿಡುತ್ತೆ ಆಮೇಕಿಂದ ಬರ್ತೀನಿ ಕಣ್ ತಡಿ ಒಂದ್ರಿಟ್ಟು ಈ ಕಡೆ ಎಲ್ಲ ತೆಂಗಿನ ತೋಟ ಅಲ್ಲ ಈ ಕಡೆ ತೆಂಗಿನ ತೋಟ ಎಲ್ಲದನ್ನು ನೀರೆಲ್ಲ ಇನ್ನೇನು ಇದ್ ಮಾಡ್ಬಿಟ್ರೆ ಅತ್ಲಾಗಿ ಒಂದೆರಡು ದಿವಸ ಏನ್ ನೀರ್ ಬಿಡಂಗಿರಲ್ಲ ಏನಿಲ್ಲ ಅತ್ಲಾಗಿ ಗೇಟ್ ವಾಲ್ ತಿರ್ಗಿಸಿ ಒಂದ್ರಿಟ್ಟು ಸಮಾಧಾನದಿಂದ ಇರು ಗೇಟ್ ವಾಲ್ ಎಲ್ಲ ತಿರ್ಸಿ ನೀರ್ ಬಿಟ್ಟು ಆ ಕಡೆ ಬರ್ತೀನಿ ನೀನ್ ಅದೇ ಯಾಕೆ ಹಿಂಗ ಆಡ್ತಿದ್ಯಾ ಆರಾಮಾಗಿ ನೆರಳಲ್ಲಿ ಕುಂತಿದ್ಯಾ ನೆರಳಾಗ ಆರಾಮಾಗಿ ಕೂತ್ಕ ಏನ್ ಒಂದೇ ಸಂಖ್ಯೆ ಅರ್ಜೆಂಟ್ ಮಾಡ್ತಿರ್ತೀಯಮ್ಮ ಒಂದಿಟ್ಟು ಸಮಾಧಾನನೇ ಇಲ್ಲ ನಿನಗೆ ಹೇಳು ಏನಾರ ಮಾಡ್ಕೊ ಹೋಗು ನಾನು ಏನ ಅತ್ಲಾಗಿ ವಜ್ಜ ಅತ್ಲಾಗಿ ಬಿಸ್ಲಲ್ಲಿ ಕೆಲಸ ಮಾಡ್ತಿರುತ್ತಲ್ಲ ಅಂತ ನಾನು ಅಲ್ಲಿಂದ ಟೀ ಕಾಸ್ಕೊಂಡ್ ನಾನ್ ತಗೊಂಡ್ಬಂದಿದ್ದೀನಿ ಬಿಸ್ಲಲ್ಲಿ ಒಂದ್ ಛತ್ರಿ ಹಾಕೊಂಡ್ ಬರ್ಲಿಲ್ಲ ಏನಿಲ್ಲ ಛತ್ರಿ ಇಟ್ಕೊಂಡ್ ಬಂದಿದ್ರು ಆಗ್ತಿತ್ತು ಅತ್ಲಾಗಿ ಬಿಸ್ಲಲ್ಲಿ ಒಂದೇ ಉಸಿರಿಗೆ ಕಾಲಾಗ್ಲಿಲ್ಲ ಅಂದ್ರೂ ಪಾಪ ನಮ್ಮ ಅಜ್ಜ ಅತ್ಲಾಗಿ ಬಿಸ್ಲಲ್ಲಿ ಕೆಲಸ ಮಾಡ್ತಿರುತ್ತಲ್ಲ ಅತ್ಲಾಗಿ ಸುಸ್ತು ಸೋಲ್ ಆಗ್ತಿರುತ್ತೆ ಒಂದ್ರೇಟು ಕುಡಿಯಕ್ ನೀರ್ ತಗೊಂಡು ಹೋಗ್ಕೊಡೋಣ ಟೀ ಕಾಸ್ಕೊಂಡು ಹೋಗ್ಕೊಡೋಣ ತಿನ್ನಕ್ ಒಂದ್ರೇಟು ಏನಾರು ಚಕ್ಲಿನೋ ಕೋಡ್ಬಳೆನೋ ನಿಪ್ಪಟ್ಟೋ ಪುರಿನೋ ಖಾರನೋ ಏನಾರು ತಗೊಂಬಂದ್ ಕೊಡೋಣ ಅಂತ ನಾನು ಈ ಅಜ್ಜನ್ ತಾವ ಹುಡ್ಕೊಂಡ್ ಬಂದ್ರೆ ಇಲ್ಲಿ ತೋಟದ ತಾವ ತಗೊಂಡ್ ಬಂದ್ರೆ ನಮ್ಮ ಅಜ್ಜ ನೋಡು ನನ್ಗೆ ಹೆಂಗ್ ಹೇಳುತ್ತಂತ ಲೆಕ್ಕ ಹಾಕ್ರಿ ನಾನು ಇಲ್ದಲೇ ಇದ್ದಾಗ ನಿನಗೆ ಗೊತ್ತಾಗುತ್ಕಣಿ ಹೇಳು ನನ್ ಬೆಲೆ ಏನಂತ ಇವಾಗ ಗೊತ್ತಾಗಲ್ಲ ನಿನಗೆ ನನ್ನ ಮೇಲೆ ಸುಮ್ಕೆನೆ ರೇಗಾಡ್ತಿರ್ತೀಯಲ್ಲ ಇವಾಗ ಗೊತ್ತಾಗಲ್ಲ ಕಣಿ ಹೇಳು ನಮ್ ತವ್ರ ಮನೆಯವ್ರು ಫೋನ್ ಮಾಡ್ತಿದ್ದಾರೆ ನಾನು ಅಲ್ಲೊಂದ್ 2-3 ದಿವಸ ನಮ್ಮ ಅಣ್ಣನ ಮಗಂದು ನಾಮಕರಣ ಆಯ್ತಂತೆ ಹೋಗ್ ಬರ್ತೀನಿ ಒಂದ್ ತಿಂಗಳು ಅಲ್ಲೇ ಉಳ್ಕೊಂಡ್ ಬರ್ತೀನಿ ಈ ಕಡೆ ಬರೋದೇ ಇಲ್ಲ ಅವಾಗ ಗೊತ್ತಾಗುತ್ತೆ ನಿನ್ ಕಣಿ ಹೇಳುವು ನನ್ನ ಬೆಲೆ ನಿನಗೆ ಇವಾಗೆಲ್ಲ ಗೊತ್ತಾಗುತ್ತೆ ಇವಾಗ ಮುಂದೆ ಇರುವಾಗ ಸುಮ್ಕೆ ರೇಗಾಡ್ತಿರ್ತೀಯ ನನ್ ಮೇಲೆ ಜಗಳ ಮಾಡ್ತಿರ್ತೀಯ ಅವಾಗ ಗೊತ್ತಾಗುತ್ತೆ ನನ್ನ ಬೆಲೆ ಏನಂತ ನಿನ್ಗೆ
ಸುಮ್ಕಿರೆ ಹೋಗ್ಲಿ ಅತ್ಲಾಗಿ. ಅಯ್ಯ ಅಯ್ಯ ಅಯ್ಯ, ಇಲ್ಲಿ ಬಿಸಿಲಲ್ಲಿ ಕೆಲಸ ಮಾಡ್ತಿರ್ತೀನಿ, ನನಗೆ ಅಲ್ಲಿ ಅರ್ಧ ಕೋಪ ಅರ್ಧ ಬರ್ತಿರುತ್ತಲ್ಲಿ ಕೆಲಸ ಮಾಡಿ 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 ಸಾಕಾಗಂಗೆ. ನೀನರ್ಧ ನನ್ ತಲೆ ತಿನ್ಬೇಡ, ಸುಮ್ಕಿರಮ್ಮ, ನಿನ್ ದಮ್ಮಯ್ಯ ಅಂದ್ಬಿಡ್ತೀನಿ ಅತ್ಲಾಗಿ. ನಿಮ್ ತವರ್ ಮನೆಗೆ ಹೋಗ್ತಿದ್ಯನ್ನು? ಸಾರಿ ಸಾರಿ, ಹೋಗಿ ಬರುವಂತೆ ಕಳ್ಸ್ಕೊಡ್ತೀನಿ, ಸುಮ್ಕಿರು. 1 ತಿಂಗಳೇನು 2 ತಿಂಗಳೇ ಉಳ್ಕೊಂಡು ಬರುವಂತೆ ನಿಮ್ ತವರ್ ಮನೇಲಿ, ಅದಕ್ಕೇನಂತೆ ನಾನೇ ಕಳ್ಸ್ಕೊಟ್ಟು ಬರ್ತೀನಿ. ಸುಮ್ಕಿರಮ್ಮ, ನಿನ್ ದಮ್ಮಯ್ಯ ಅಂತೀನಿ. ಇಲ್ಲೊಂದು ರೀಟು, ಇನ್ನೊಂದು 10 ನಿಮಿಷ ತಡಿ, ನೀರೆಲ್ಲ ಬಿಟ್ಟು ಈ ಕಡೆ ಗೇಟ್ ವಾಲೆಲ್ಲ ತಿರ್ಸಿ ನೀರು ಬಿಟ್ಟು ನಿಂಗೆ ಅಪ್ಪನ ಬರ್ತೀನಿ, 1/4 ಗಂಟೆ ತಡಿ. ಏನಾರ ಮಾಡ್ಕೊಂಡ್ ಹೋಗು, ನನಗೇನಾಗ್ಬೇಕಾಯ್ತು ಅತ್ಲಾಗಿ. ನನಗೂ ಅವಾಗ್ಲೇ ನಾನು ಕರೆದು 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 ಸಾಕಾಗೋಯ್ತು. ಆ ಬಿಸಿಲಲ್ಲಿ ನಡ್ಕೊಂಡ್ ಬರೋಕ್ಕಿಂತ ನೀನು ಕರೆದು ಕರೆದೇನೆ ಅರ್ಧ ನನಗೆ ಸಾಕಾಗೋಯ್ತು ಅತ್ಲಾಗಿ. ಯಾವಾಗ್ಲಾರ ಹೋಗು, ನನ್ಗೇನಾಗ್ಬೇಕಾಯ್ತೆ. ಒಂದ್ ಗಳಿಗೆ ಹಂಗೆ ಕೂತ್ಕೊಡ್ತೀನಿ, ಹಂಗೆ ನಿದ್ದೆ ಎಳಿತೈತ್ ನನ್ಗಂತೂ ಅತ್ಲಾಗಿ. ಈ ಬಿಸಿಲಿಗೆ ಹೋದಕ್ಕೂ ಆಯಾಸ ಆಗಂಗ ಆಗ್ತೈತೆ ಅತ್ಲಾಗಿ. ನಾನಂತೂ ತೋಟದ ಕಡೆ ಎಲ್ಲೂ ಬರಲ್ಲಪ್ಪ. ನೀನ್ ಯಾವಾಗ್ಲಾರ ಬಂದು ಏನಾರ ಕೆಲಸ ಮಾಡ್ಕೊಂಡು ಹೊಟ್ಟೆ ಹಸ್ಕೊಂಡಾರ ಇರು, ಏನಾರ ಮಾಡ್ಕ, ನೀರಾರ ಕುಡಿ, ಟೀನಾರ ಕುಡ್ಕ, ಯಾವಾಗ್ಲಾರ ಊಟ ಮಾಡ್ಕ, ತಿಂಡಿ ತಿನ್ಕ. ನನ್ಗೇನಾಗ್ಬೇಕಾಯ್ತೆ? ನನ್ ಕೈಲಂತೂ ಆಗಲ್ಲ. ಯಾವಳ ಕೈಲಾಗುತ್ತೆ? ಈ ಬಿಸ್ತಲ್ಲಿ ಅಲ್ಲಿಂದ ನಡ್ಕೊಂಡ್ ಬರಕ್ಕೂ ನನ್ ಕೈಲಂತೂ ಆಗಲ್ಲ. ಕಾಲೆಲ್ಲ ಹಂಗೆ ಉರಿತೈತೆ, ಪಟಿ 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 ಅಂತ ನೋವು ಬರ್ತೈತೆ. ಈ ವಜ್ಜಂಗ್ ಏನ್ ಗೊತ್ತು ನನ್ ಕಷ್ಟ. ಒಂದ್ ಈಟಾದ್ರೂ ನನ್ ಮೇಲೆ ಒಂದಾರು ಕರುಣೆ ಆಯ್ತಾ? ಅಲ್ಲಿಂದ ನಮ್ಮ ಅಜ್ಜಿ ನನಗೆ ನೀರು ಕಾಫಿ ಟೀ ಎಲ್ಲ ತಗೊಂಡ್ ಬಂದೈತಲ್ಲ, ಹೋಗೋಣ ರಪ್ಪನ ಕರೆದ ತಕ್ಷಣ ಹೋಗಿ ಟೀಗಿ ಕುಡ್ದು ಒಂದಿಟ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡ್ ಕೂತ್ಕೊಂಡು ಬರೋಣ ಅನ್ನಂಗಿಲ್ಲ. ಬರೀ ತೋಟದ ಕೆಲಸ ಏನಾರ ಮಾಡ್ಕೊಂಡ್ ಹೋಗು. ಈಗಳೇ ನೀನ್ ಏನಾರ ಬೈಕ ಏನಾರ ಮಾಡ್ಕ. ನಾನು ಹೋಗ್ಬಿಟ್ಟು ಒಂದಿಟ್ಟು ಹಸುಗಳಿಗೆ ಮೇವು ಕುಯ್ಕೊಂಡು, ಆ ನೇಪಿ ಯಾರು ಸಪ್ಪೆ ಕಡ್ಡಿ ಎಲ್ಲ ಕುಯ್ಕೊಂಡು ಬಂದು ಆಮೇಕಿಂದಾನೇ ನಿಂತಾವು ಬರೋದು. ಅಲ್ಲಿವರೆಗೂ ನಾನಂತೂ ಬರಲ್ಲ. ಸುಮ್ಕಿರು ನೀನು. ನೀನ್ ಏನ್ ಬೈಕೊಂಡಾರು ಪರವಾಗಿಲ್ಲ. ಹೋಗಜ್ಜೋ, ಯಾವಾಗ್ಲಾರಪ್ಪ ಮೇವಾರ ಕುಯ್ಕೊಂಬ, ಇಲ್ಲ ಮೇವಾರ ಕುಯ್ಕೊಂಡು ತಗೊಂಡ್ ಹೋಗ್ಬಿಟ್ಟು ಸೀದಾ ಮಂತಾವ್ಲೆ ನಿನಗೆ ಅಲ್ಲೇ ಇಳಿಸ್ಬಿಟ್ಟು ಅಲ್ಲೇ ಮಲ್ಕೊಂಡೆ ಬಾ, ಇಲ್ಲ ಅಲ್ಲೇ ಕೆಲಸ ಮಾಡ್ಕೊಂಡು ಕೂತ್ಕ. ನನ್ಗೇನಾಗ್ಬೇಕಾಯ್ತೆ? ಏನಂದ್ರೆ ಇವತ್ತು ಏನ ಪಾಪ ಅಂತ ಇವತ್ತೊಂದ್ ದಿವಸ ತಗೊಂಬಂದಿದ್ ತಪ್ಪಿಗೆ ನಾನು ಇವತ್ತೊಂದ್ ದಿವಸ ಕಾಯ್ಕೊಂಡು ಕೂತ್ಕೊಂತೀನಿ. ಹೋಗು. ನನ್ಗೇನಾಗ್ಬೇಕಾಯ್ತೆ? ಯಾವಾಗ್ಲಾದ್ರೂ ಬಾ, ಏನಾರ ಮಾಡ್ಕ. ನನಗೂ ಸಾಕಾಗೋಗೈತೆ. ಒಂದ್ ಗಳಿಗೆ ಕೂತ್ಕೊಂಡು ಸುಧಾರಿಸ್ಕೊಂತೀನಿ. ಅಗಲ ಇದ್ಯಾಕೆ ಇವತ್ತು ನಮ್ ಗೌರಜ್ಜಿ ಅಪ್ರೂಪಕ್ಕೆ ತೋಟದ ಹತ್ರ ಬಂದ್ ಕುಂತಾಳಲ್ಲ? ಏನ್ ಸಮಾಚಾರ ಇರ್ಬೇಕು? ನಮ್ ರಂಗಜ್ಜಿ ಹತ್ಲಾಗಾರ ಹೋಗಿದಾನ ಏನ? ಅದಕ್ಕೆ ಸಾಮಾನ್ಯಕ್ಕೆ ಇನ್ನೇನು ಆ ಸ್ಕೂಲಿಗೆ ಮೇಯಿಸ್ಕೊಂಡು ಸಾಮಾನ್ಯಕ್ಕೆ ತೋಟದಲ್ಲಿ ಕುಂತಿದ್ದಾಳೆ. ಅಯ್ಯ ವಜ್ಜಿಂಗ್ ಬುದ್ಧಿ ಬೇಡವಾ ವಜ್ಜಿಂಗೆ? ಪಾಪ ವಜ್ಜಿ ಕೈಲಿ ನಡೆಯಕ್ಕಾಗಲ್ಲ, ಕೂತ್ಕೊಳಕ್ಕಾಗಲ್ಲ, ಹುಷಾರಿರಲ್ಲ, ಸಾಕಾಗಂಗ ಆಗ್ತಿರುತ್ತ ವಜ್ಜಿಗೆ. ಪಾಪ ಕಾಯಿಲೆ ಬಿದ್ದಿರುತ್ತೆ. ಅಂತದ್ರಲ್ಲಿ ಈ ವಜ್ಜ ನೋಡಿದ್ರೆ ಈ ವಜ್ಜಿಗೆ ಆ ಸ್ಕೂಲ್ ಮೇಯ್ಸ ಕಳ್ಸೈತಲ್ಲ ಲೆಕ್ಕ ಹಾಕು. ಇದೇನೇ ಗೌರಮ್ಮ, ಏನೇ ಮಾಡ್ತಿದ್ಯಾ ತೋಟದ ಹತ್ರ? ಏನ್ ಆ ಸ್ಕೂಲ್ ಮೇಯಿಸ್ಕೊಂಡು ಹೋಗೋದಕ್ ಬಂದೇನಮ್ಮ? ಅಯ್ಯೋ ನಿನ್ ಕೈಲಿ ಆಗಲ್ಲ, ಏನಿಲ್ಲ ನಿನಗೆ ಅಂತಾರ. ನೀನು ಆ ಸ್ಕೂಲ್ಗೆಲ್ಲ ಮೇಯಿಸ್ಕೊಂಡು ಹೋಗೋದಕ್ ಬಂದಿದ್ಯಲ್ಲ ನೀನು. ಬುದ್ಧಿ ಬರ್ಬೇನೆ ನಿನ್ಗೆ? ಹೋಗಿ ಮಂತವ ಹೋಗಿ. ಆ ಹುಡುಗ ಕುಮಾರಣ್ಣನ ಯಾರು ಇದ್ರೆ ಕಳ್ಸೋಗು. ನೀನ್ ಇನ್ನೇನು ಕಿಲ್ ಬಂದಿದ್ಯಾ ನೀನು? ಈ ವಜ್ಜಿ ನೋಡಪ್ಪ, ಈ ವಜ್ಜಿ ನಾನು ಆ ಸ್ಕೂಲಿಗೆ ಮೇಯ್ಸಕ್ ಬಂದಿದ್ದೀನಿ ಅನ್ಕೊಂಡೈತೆ. ಅದಕ್ಕೆ ಈ ವಜ್ಜಿ ಬೈತೈತೆ. ನನಗ್ ಬೈದಲ್ಲ, ನಮ್ಮ ಅಜ್ಜಂಗೂ ಬೈತೈತೆ. ಆ ಸ್ಕೂಲ್ ಮೇಯ್ಸಕ್ಕೆ ಆ ವಜ್ಜಿ ಕಳ್ಸಿದ್ಯಾ ಅಂತ. ಈಗಳಜ್ಜಿ ಬಾರಜ್ಜಿ. ಅಯ್ಯೋ, ನಾನೇನು ಆ ಸ್ಕೂಲ್ ಏನ್ ಮೇಯ್ಸ್ಕೊಳಕ್ ಹೋಗಕ್ಕೆ ಬಂದಿಲ್ಲ ಕಣ್ ಬಾ. ನಾನ್ ಹಂಗೆ ಬಂದೆ ತೋಟತಾವ. ನಮ್ಮ ಅಜ್ಜ ಐತೆ. ನಮ್ಮ ಅಜ್ಜಿದ್ದು ಇರ್ಲಿ ಇಲ್ದಲೇ ಇರ್ಲಿ. ನಮ್ಮ ಅಜ್ಜಿ ಇರಲಿಲ್ಲ ಅಂದ್ರೆ ಇನ್ನೇ ನಮ್ಮ ಹುಡುಗ ಬರ್ತಾನೆ ಆ ಸ್ಕೂಲ್ ಮೇಯಿಸ್ಕೊಂಡು ಹೋಗೋದಕ್ ಬಿಟ್ರೆ. ಅಯ್ಯೋ, ನನ್ ಕೈಲಿ ಎಲ್ಲ ಗೊತ್ತಜ್ಜಿ. ಆ ಸ್ಕೂಲ್ ಎಳ್ದಾಡ್ತಾವೆ ಆ ಕಡೆಯಿಂದ ಈ ಕಡೆ. ಅವೇ ನಮ್ಮ ಮಾತು ಕೇಳ್ತಾವ. ಅಂತದ್ರಲ್ಲಿ ನನಗಿನ್ ನೆಲ್ ಕಳಿಸ್ತಾರೆ. ಬಾ. ನಮ್ಮ ಅಜ್ಜ ಬೆಳಿಗ್ಗೆಯಿಂದ ನಾನು ಒಂದ್ ತಿಂಡಿ ಮಾಡ್ಕೊಂಡ್ ಬಂದಿತ್ತು. ಒಂದ್ ಈ ಬಿಸ್ಲಿಗೆ ಹೋದಕ್ಕೂ ಸಾಕಾಗಂಗ ಆಗಿರುತ್ತಂತ ನಾನು ತಣ್ಣಗಿರೋ ನೀರ್ ತುಂಬ್ಕೊಂಡು ಒಂದ್ ಟೀ ಕಾಸ್ಕೊಂಡ್ ಬಂದೆ. ಏನಾರ ತಿನ್ನೋದಕ್ಕೆ ಏನಾರ ಕೊಡ ನಮ್ಮ ಅಜ್ಜಿಂಗೆ ಸಾಕಾಗಂಗ ಆಗಿರುತ್ತಂತ. ನಮ್ಮ ಅಜ್ಜ ನೀರ್ ಬಿಡ್ತೈತೆ. ನಾನು ಅದಕ್ಕೆ ಬರೋವರೆಗೂ ಒಂದ್ ನೇರಳ ಸುಧಾರಿಸ್ಕೊಳ್ಳೋಣ ಅಂತ ಕೂತಿದ್ದೀನಿ ಕಣ ಬಾರಜ್ಜಿ. ಏನ್ ಅಪ್ರೂಪ ಆಗ್ಬಿಟ್ಟೆ, ಕಾಣಿಸ್ತಿರಲಿಲ್ಲ. ಎತ್ಲಾಗ ಹೋಗಿದ್ದಜ್ಜಿ ನೀನು? ಅಲ್ಲೇ 1 ವಾರ 15 ದಿವಸ ಆಯ್ತಮ್ಮ ನೀನು ನೋಡಿ. ಇವತ್ ಕಾಣಿಸ್ಕೊಂತಿದ್ಯಾ ನೀನು? ಊರಲ್ಲೇ ಇರಲ್ಲ, ಎತ್ಲಾಗ ಹೋಗಿದ್ದಜ್ಜಿ? ಎಲ್ಲೋಗನೆ ಗೌರಮ್ಮ, ಇನ್ನೆಲ್ಲ ಹೋಗ್ತೀನಿ? ಹೋದ್ರೆ ನಮ್ ತವ್ರ ಮನೆಗೆ ಹೋಗ್ತೀನಿ, ಇಲ್ಲ ನನ್ನ ಮಗಳ ಹತ್ರ ಹೋಗ್ತೀನಿ. ಕಿರೆ ಮಗಳ ಮನೆಗೆ ಹೋಗಿದ್ದೆ. ಒಂದ್ ಅವರು ಅಲ್ಲಿ ಬೆಂಗಳೂರಲ್ಲಿ ಇದ್ದಾರೆ ನೋಡು, ಮನೆ ತಗೊಂಡಿದ್ದಾರೆ, ಬಾಡಿಗೆ ಮನೆ. ಒಂದ್ ಬಾಡಿಗೆ ಮನೆ, ಹೊಸ ಮನೆ ಅಲ್ವಾ. ಒಂದ್ ಎಲ್ಲ ಅದೇನೇನು ತಗೊಂಡ್ರು, ಹೊಸ ಐಟಮ್ಗಳೆಲ್ಲ ತಗೊಂಡ್ರು, ಹಾಲುಕ್ಸಿ ಎಲ್ಲಮ್ಮ ಹೊಸ ಮನೆಯಲ್ಲ ಆ ಮಂಚ ಅಂತೆ ಎಲ್ಲ ರೆಡಿ ಮಾಡೋದು ಒಂದ್ ಇತ್ತು. ಅದಕ್ಕೆ ಅತ್ಲಾಗಿ ಬಾರಮ್ಮ ಅಂತ ಫೋನ್ ಮಾಡಿದ್ಲು ನಮ್ಮ ಹುಡುಗಿ. ನಾನು ನಮ್ಮ ಅಪ್ಪ ಇಬ್ರು ಹೋಗಿದ್ದು. ಅಲ್ಲೇ ವಾರ 6 ದಿವಸದಿಂದ ಅಲ್ಲೇ ಇದ್ದು ಕಣಮ್ಮ. ನಮ್ಮ ಅಳಿ ಅಂದ್ರು ಕಳಿಸ್ತಾನೆ ಇರಲ್ಲ.
ಅಯ್ಯೋ ಇನ್ನೊಂದ್ 2-3 ದಿವಸ ಇದ್ದು ಹೋಗ್ರಿ ಅತ್ತೆ, ಇನ್ನೊಂದ್ 2-3 ದಿವಸ ಇದ್ದು ಹೋಗ್ರಿ, ಅಲ್ಲಿ ಊರಲ್ಲಿ ಹೋಗಿ ಇನ್ನೇನ್ ಮಾಡ್ತೀರಾ ಅತ್ಲಾಗಿ ಅಂತಾನೆ ಹೇಳಿರು. ನಾನು ಬೇಡ ಕಣಪ್ಪ, ನಿಮ್ಗೆ ಗೊತ್ತಾಗಲ್ಲ, ಅಲ್ಲಿ ಊರ ಹತ್ರ ಎಲ್ಲ ಹೊಲತ್ತವ ತೋಟತವೆಲ್ಲ ಕೆಲಸ ಮಾಡ್ಬೇಕು, ಬೇಸಿಗೆ ಬೇರೆ ಶುರು ಆಗೋಯ್ತು, ಎಲ್ಲ ತೆಂಗಿನ ತೋಟಕ್ಕೆಲ್ಲ ನೀರ್ ಬಿಡ್ಬೇಕು, ನಿಮಗ್ ಗೊತ್ತಾಗಲ್ಲ, ಇಲ್ಲೇ ಉಳ್ಕೊಂಡ್ರೆ ಅಲ್ಲಿ ಮತ್ತೆ ತೋಟ ಹೊಲದ ಗದ್ದೆ ಗತಿ ಏನಾಗ್ಬೇಡ, ಸುಮ್ಕಿರಿ ಬರ್ತೀವಿ, ಇಲ್ಲ ನೀವೇ ಬರ್ರಿ ಮಕ್ಳುಗಳಿಗೆ ಇನ್ನೇನ್ ರಜೆ ಸಿಗುತ್ತಲ್ಲ ಬೇಸಿಗೆ ರಜೆಗೆ, ಒಂದ್ ವಾರ 15 ದಿವಸ ಉಳ್ಕೊಂಡು ಹೋಗಿರಂತೆ ಅಂತ ಹೇಳಿದೀನಿ. ಹೇಳಿ ಬಂದೆ ಕಣೆ ಗೌರಮ್ಮ, ಅದಕ್ಕೆ ಒಂದ್ ವಾರ 15 ದಿವಸದ ಕಾಣಿಸ್ತಿರ್ಲಿಲ್ಲ. ತಿರ್ಗಾ ಇನ್ನೊಂದ್ ವಾರ ಬಿಟ್ಟು ತಿರ್ಗಾ ನಮ್ ತವ್ರ ಮನೆಗೆ ಬೇರೆ ಹೋಗ್ಬೇಕು. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎಲ್ಲ ಫೋನ್ ಮಾಡಿದ್ರು, ಅಲ್ಲೂ ಒಂದ್ರಿಟ್ಟು ಕೆಲ್ಸಗಳಿದಾವೆ. ನಮ್ಮ ಅಣ್ಣ ಒಂದ್ರಿಟ್ಟು ದೇವ್ರ ಕರ್ಕೊಂಡ್ ಬಂದ್ಬಿಟ್ಟು ಒಂದ್ರಿಟ್ಟು ಎಡೆ ಪಡೆ ಎಲ್ಲ ಮಾಡಿಸಿದಾರಂತೆ, ಅದಕ್ಕೆ ಅಲ್ಲೂ ಹೋಗ್ಬೇಕಣೆ ಗೌರಮ್ಮ. ನೆನ್ನೆ ಸಾಯಂಕಾಲ ಇನ್ನು ಬಂದು ನನ್ ಮಗಳ ಮನೆಯಿಂದ, ಅದಕ್ಕೆ ಒಂದ್ 15 ದಿವಸದಿಂದ ಕಾಣಿಸ್ತಿರಲಿಲ್ಲ ಆಟೆಯ. ಹೆಂಗ ಬಿಡಜ್ಜಿ ಅತ್ಲಾಗಿ. ಏನ ಒಳ್ಳೆ ಬುದ್ಧಿವಂತ ಅಳಿಯ ಸಿಕ್ಕಾನೆ ಪಾಪ, ಬಾಳ ಚೆನ್ನಾಗಿ ನೋಡ್ಕೊಂತಾನೆ ಹೇಳು, ಕಷ್ಟ ಸುಖಕ್ಕೆಲ್ಲ ಆಗ್ತಾನೆ, ನಿಮ್ಗೂ ಚೆನ್ನಾಗಿ ನೋಡ್ಕೊಂತಾನೆ, ನಿನ್ ಮಗಳಿಗೂ ಚೆನ್ನಾಗಿ ನೋಡ್ಕೊಂಡಿದ್ದಾನಲ್ವಾ, ಬಾಳ ಒಳ್ಳೆ ಹುಡುಗ ಅಂತೆ, ಎಲ್ಲಾರು ಹಂಗಂತಾನೆ ಹೇಳ್ತಿದ್ರು. ಹೆಂಗ ವಯಸ್ಸಾದಿನ ಕಾಲಕ್ಕೆ ಎಲ್ಲ ಒಂತವ ಜೀವನ ಕಳೆಯತ್ಕೊಂಡು ಹೇಳೆ. ಹೆಂಗ ನೆಮ್ಮದಿಯಾಗಿದ್ದೀರಲ್ಲ, ಚೆನ್ನಾಗಿರ್ಲಿ ಬಿಡು ಅತ್ಲಾಗಿ, ಅವರು ಚೆನ್ನಾಗಿರ್ಲಿ ನೀವು ಚೆನ್ನಾಗಿರ್ಲಿ. ಇಲ್ಲೇ ಇರ್ಬೇಡ್ರಿ ಕಣ್ರಿ, ಒಂದೊಂದ್ 2-3 ದಿವಸ ಓಡಾಡ್ಕೊಂಡು ಹಂಗೆ ಇರ್ರಿ, ಎಲ್ಲಾ ಕಡೆನೂ ತವ್ರ ಮನೆಗೂ ಹೋಗು, ಮಗಳು ಮನೆಗೂ ಹೋಗು, ಇನ್ನೇನು ಮಗ ಸೊಸೆನು ಚೆನ್ನಾಗಿ ನೋಡ್ಕೊಂತಿದ್ದಾರೆ, ಇಲ್ಲೂ ಇರ್ಬೇಕು, ಎಲ್ಲಾ ಕಡೆನೂ ಇದ್ದು ಹೆಂಗ ಜೀವನ ಸಾಗಿಸ್ಕೊಂಡು ಹೋಯ್ತಾನೆ ಇರ್ಬೇಕು, ಏನು ಮಾಡಕ್ ಆಗಲ್ಲ ಹೆಂಗ. ಹಂಗಾದ್ರೆ నేను ಸಾಯಂಕಾಲ ಬಂದೇನು, ನಾನು ಹುಡ್ಕಾಡ್ದೆ ಒಂದ್ 2 ದಿವಸದಿಂದ, ಏನು ಇವಜ್ಜಿ ಮಂತವೆಲ್ಲ ಹುಡ್ಕೊಂಡ್ ಬರೋದಲ್ಲ ನನಗೆ, ಏನು ಮನೆ ಕಡೆನೆ ಬರೀಲ್ವಲ್ಲ ಇಷ್ಟ ದಿವಸ ಆದ್ರೂ ಅಂತ ಕೇಳಿದೆ. ಅವಾಗ ಯಾರೋ ಹೇಳಿದ್ರಮ್ಮ ಹಂಗಂತ, ನೆಂಟ್ರ ಮನೆಗೆ ಹೋಗಿರ್ಬೇಕಣಜ್ಜಿ ಅಂತ. ಅವಾಗ ಅದಕ್ಕೆ ಅನ್ಸುತ್ತೆ ಒಂದ್ 15 ದಿವಸದಿಂದ ವಾರದಿಂದ ಕಾಣಿಸ್ತಿಲ್ಲ ಅನ್ಕೊಂಡು ನಾನು ಸುಮ್ಕಾದೆ ಕಣೆ. ಬಾ ಕುತ್ಕಬಾ, ಎಲ್ಲೋಗ್ತಿದ್ಯಾ ನೀನ್ ಇವಾಗ ಈ ಬಿಸ್ತಲ್ಲಿ, ಏನಕ್ಕೆ ಎಲ್ಲೋಗ್ತಿದ್ಯೋ, ಬಾರೆ ಕುತ್ಕಬಾರೆ, ಒಂದ್ಗಳಿಗೆ ಸುಧಾರಿಸ್ಕ, ನನಗೂ ಬೇಜಾರಾಗ್ತಿತ್ತು ಅತ್ಲಾಗ ನಾನು ಕುತ್ಕೊಂಡ್ಬಿಟ್ಟೆ. ಇಲ್ ಕಣೆ ಗೌರಮ್ಮ, ಇವಾಗ ಕುತ್ಕೊಂಡು ಸುಧಾರಿಸ್ಕೊಣ, ನನಗೆ ಪುರ್ಸತ್ತಿಲ್ಲ ಕಣ್, ಸುಮ್ಕಿರು. ಅಲ್ಲೇ ನಾನು ತೋಟದ ಮಕ ನೋಡಿ, ತೋಟದ ತಲೆ ಎತ್ ನೋಡಿನೇ, ಅಲ್ಲೇ ವಾರ 15 ದಿವಸದ ಮೇಲಾಯ್ತು. ನಮ್ಮ ಅಜ್ಜನಂತೂ ಮನ್ಸ್ ತಡಿತಾನೆ ಇರಲ್ಲ, ಮೊದ್ಲು ಹೋಗಿ ತೋಟತಾವ್ ಯಾವಾಗ ಹೋಗೋಣ, ಹೊಲತಾವ್ ಯಾವಾಗ ಹೋಗೋಣ ಅಂತ ಗೊತ್ತಾ. ನಮ್ಮ ಅಜ್ಜ ಬಂದಲ್ಲಿ ಅರ್ಧ ಗಂಟೆ ಆಯ್ತು, ತೋಟತಾವ್ ಹೋಗೈತೆ, ಈಟೊತ್ತಾದ್ರೂ ಬರ್ಲಿಲ್ವಲ್ಲ, ನಾನು ಹೆಂಗ ತೋಟ ನೋಡಂಗೂ ಆಗುತ್ತೆ, ನಮ್ಮ ಅಜ್ಜನ್ ಕರ್ಕೊಂಡ್ ಬರಂಗೂ ಆಗುತ್ತೆ ಅಂತ ಹೋಗ್ತೀನಿ ಕಣೆ ಗೌರಮ್ಮ. ಹೋಗಿ ಒಂದಿಟ್ಟು ಅಲ್ಲೇ ಅಲ್ಲೇ ವಾರ 15 ದಿವಸದಿಂದ ಎಲ್ಲ ಈ ಗಾಳಿಗೆ ಹೋದಕ್ಕೂ ಇನ್ನೇನು ಕುರುಂಬಾಳೆ ಕುಂಚಿಗೆ ಅಂತೆ, ಸೋಗೆಗರಿ ಅಂತೆ, ಕಾಯಿ ಅಂತೆ, ಕೊಬ್ಬರಿ ಅಂತೆ ಎಲ್ಲ ಉದುರಿರ್ತವೆ, ಅದ್ ಯಾರ್ಯಾರು ಎತ್ಕೊಂಡು ಹೋಗಿರ್ತಾರೋ ಏನೋ, ಎಲ್ಲ ಅಧ್ವಾನ ಆಗಿರುತ್ತೋ, ಕುರಿಯವರು ಅವ್ರು ಇವರು ಹಸುಗಳೆಲ್ಲ ಬಿಟ್ಟು ಏನೇನ್ ಅಧ್ವಾನ ಮಾಡಿರ್ತಾರೋ, ಒಂದಿಟ್ಟು ಹೂವಿನ ಸಸಿಗಳು ಹಣ್ಣಿನ ಸಸಿಗಳೆಲ್ಲ ಹಾಕಿದ್ದು, ಸಪೋಟ ಹಣ್ಣಿಂದು ಅವು ಇವು ಎಲ್ಲ ಹಸುಗಳಿಗೆಲ್ಲ ಮೇಯಿಸ್ಕೊಂಡು ಹೋಗಿರ್ತಾರೆ, ಏನೋ ಒಂದು ಗೊತ್ತಿಲ್ಲ ಅತ್ಲಾಗಿ. ಹೋಗಿ ಎಲ್ಲ ನೋಡ್ಕೊಂಡ್ ಬರೋದಂತ ಹೋಗ್ತಿದೀವಿ. ಅಲ್ಲೇ ಮೋಟ್ರ್ ಬೇರೆ ಒಂದ್ಸಲಿ ಆನ್ ಮಾಡ್ಬಿಟ್ಟು ನೋಡ್ ಬರ್ತೀನಿ ಅಂತ ಹೇಳ್ತು ನಮ್ಮ ಅಜ್ಜ, ಹೋಗ್ ಬರೋದಂತ ಹೋಗ್ತೀನಿ ಕಣೆ ಗೌರಮ್ಮ. ಆಮೇಕಿಂದ ಸಿಗ್ತೀನಿ ಕಣೆ ಹೇಳು, ಮಂತಾವ್ ಬರ್ತೀನಿ, ಇನ್ನೂ ಒಂದ್ ವಾರ ಇರ್ತೀನಿ. ಒಂದ್ 2-3 ದಿವಸ ಹಂಗೆ ಒಂದ್ರಿಟ್ಟು ತೋಟಕ್ಕೆಲ್ಲ ನೀರ್ ಬಿಟ್ಟು ಒಂದ್ರಿಟ್ಟು ಉಕ್ಕೆ ಪಕ್ಕೆ ಎಲ್ಲ ಒಡಿಸ್ಬೇಕಿತ್ ಕಣೆ, ನಿಮ್ ಹುಡುಗ ಕುಮಾರಣ್ಣಂಗೆ ಹೇಳಿ ಉಕ್ಕೆ ಒಡಿಸ್ಬೇಕು ಅಂತ ನಮ್ಮ ಅಜ್ಜಿ ಹೇಳ್ತಿತ್ತು, ಅದಕ್ಕೊಂದ್ರಿಟ್ಟು ತೋಟಕ್ಕೆಲ್ಲ ನೀರ್ ಬಿಡ್ಬೇಕು, ಅದಕ್ಕೆ ಹೋಗ್ತಿದೀವಿ. ಆಮೇಕಿಂದ ಬರ್ತೀನಿ ಕಣೆ ಹೇಳಿ ಗೌರಮ್ಮ. ಇನ್ನು ಸಿಗ್ತೀನಿ ಕಣೆ ಹೇಳು, ಮಾತಾಡೋಣಂತೆ ಕುತ್ಕೊಂಡು, ಇನ್ನು ಒಂದ್ ವಾರ ಇರ್ತೀನಿ ಊರಲ್ಲೇ, ಎತ್ಲಾಗೂ ಏನು ಹೋಗಲ್ಲ. ಸರಿ ಕಣಜ್ಜಿ, ಆಯ್ತು ಹಂಗಾರೆ ಹೋಗ್ಬಾ ಹೋಗು, ಪಾಪ ಅರ್ಜೆಂಟ್ ಅಲ್ಲಿ ಇದೆಯಾ, ಅಲ್ಲೇ ತೋಟ ಬೇರೆ ನೋಡಿಲ್ಲ ಅಂತ ಹೇಳ್ತಿದ್ಯಾ, ತೋಟ ತಾವು ಬಂದು ಬಲು ದಿವಸ ಆಯ್ತು ಬೇರೆ ಅಂತಿದ್ಯಾ, ಹೋಗ್ಬಾ ಹೋಗು. ಏನ್ ತಿಂಡಿ ಗಿಂಡಿ ತಿನ್ಕೊಂಡು ತಿಂಡಿ ಗಿಂಡಿ ಏನಾರ ಮಾಡಿದ್ರು ಏನೋ, ಹಂಗೆ ಅರ್ಜೆಂಟ್ ಅಲ್ಲಿ ತೋಟದ ಕಡೆ ಬಂದ್ಬಿಟ್ರು ಗಂಡ ಹೆಂಡತಿ ಇಬ್ರಾಳು. ಇಲ್ ಕಣೆ, ಇವತ್ತು ನನಗೂ ಬಸ್ಸಲ್ಲೇನೆ ಬಂದಿದ್ದಕ್ಕೂ ಅದಕ್ಕೂ ಸಾಕಾಗಂಗ ಆಗಿತ್ತು, ಒಂದೇಟು ತಡವಾಗ ಬೇರೆ ಎದ್ದು, ಅದಕ್ಕೆ ನಮ್ಮ ಅಜ್ಜ ಹೋಟ್ಲಲ್ಲಿ ಒಂದೇಟು ಹೋಗಿ ಹೋಟ್ಲು ತವ, ನನಗೂ ನಮ್ಮ ಅಜ್ಜಂಗೆ ಇಬ್ರಾಳಿಗೆ ಅಲ್ವೇನೆ, ಇನ್ನೇನು ಹೋಟ್ಲಿಗೆ ಹೋಗ್ಬಿಟ್ಟು ಇಡ್ಲಿ ಕಟ್ಟಿಸ್ಕೊಂಡ್ ಬಂದಿತ್ತು, ಇಬ್ರಿಗೂ ಒಂದೊಂದು ಪ್ಲೇಟು ಇಡ್ಲಿ ತಿನ್ಕೊಂಡು ಈ ಕಡೆ ಬಂತು ನಮ್ಮ ಅಜ್ಜ ತೋಟದ ಕಡೆ. ನಾನು ಇವಾಗ ಬರ್ತಿದ್ದೀನಿ, ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಒಂದಿಟ್ಟು ಪಾತ್ರೆ ಗೀತ್ರೆ ಎಲ್ಲ ತೊಳೆದು ಕಸ ಗೀಸ ಎಲ್ಲ ಗುಡಿಸಿ ಎಲ್ಲ ರೆಡಿ ಮಾಡ್ಕೊಂಡು ನೀರ್ ಗೀರೆಲ್ಲ ಹಿಡ್ದು ನಾನು ಈಗ ತೋಟದ ಕಡೆ ಹೋಗ್ತಿದ್ದೀನಿ ಕಣೆ ಹೇಳು. ಇನ್ನೇನು ಮಾಡೋಣ ನಮ್ಗೆ, ನಮ್ಗಿಬ್ರೇ ಅಲ್ವೇನೆ, ಇನ್ನೇನು ಮಧ್ಯಾಹ್ನದ ಹೊತ್ತು ಒಂದಿಟ್ಟು ಏನಾದ್ರು ತರಕಾರಿ ತಗೊಂಬಂದಿದ್ದು ನೆನ್ನೆ ಅಲ್ಲಿಂದಾನೆ ಟೌನಿಂದ ಬರ್ಬೇಕಾದ್ರೆ ಒಂದಿಟ್ಟು ತರಕಾರಿ ಸಾಂಬಾರ್ ಮಾಡ್ಬಿಟ್ಟು ಮುದ್ದೆ ಅನ್ನ ಮಾಡ್ತೀನಿ ಬೇಡ. ಹೂಕಂಡ್ ಹೋಗಜ್ಜಿ ಅತ್ಲಾಗಿ, ಏನೋ ಒಂದು ಜೀವನ ಸಾಕ್ಸೋದಕ್ಕೆ ಏನು, ಅತ್ಲಾಗಿ ಇಬ್ರೇ ಇದ್ದೀರಲ್ವಾ, ಹೆಂಗ ಹೋಗ್ರಿ ಅತ್ಲಾಗಿ, ಒನ್ ಟೈಮ್ ಕಾಲ ಕಳೆದು ಬಿಟ್ರೆ ಆಯ್ತು, ಏನೋ ಒಂದ್ರಿಟ್ಟು ತಿನ್ಕೊಂಡು ಅತ್ಲಾಗಿ ಹೋಗ್ಬಾ ಹೋಗು. ಒತ್ತಾಗೋಯ್ತು ಬೇರೆ ಅಂತ ಹೇಳ್ತಿದ್ಯಾ. ಈ ವಜ್ಜ ಏನ್ ಸಾಮಾನಿಗೆ ಬರಲ್ಲ, ಇವಾಗ್ಲೇನೆ ಹೇಳ್ದಂಗೆ ಹಸುಗಳಿಗೆ ಮೇವು ಕುಯ್ಕೊಂಬರಕ್ ಹೋಗ್ಬಿಟ್ಟೈತೆ ಅತ್ಲಾಗಿ. ಆಮೇಕಿಂದ ಹೋಗಿದ್ರೆ ಆಗ್ತಿರಲ್ವ ಈ ವಜ್ಜ, ಏನಂತ ಅರ್ಜೆಂಟ್ ಏನಿತ್ತಪ್ಪ ಅತ್ಲಾಗಿ, ಬಾರಜ್ಜ ಒಂದಿಟ್ಟು ನೀರ್ ಕುಡ್ದು ಟೀ ಗಿ ಕುಡ್ದು ಸುಧಾರಿಸ್ಕೊಳಜ್ಜ ಅಂತ ಹೇಳಿದ್ರೆ ಮಾತೆ ಕೇಳಂಗಿಲ್ಲ. ಹೋಗ್ಲಿ ಬಿಡತ್ಲಾಗಿ, ನನಗೇನಾಗ್ಬೇಕಾಗಿತ್ತೆ.
ಒಂದ್ಗಳಿಗೆ ನಾನು ಅತ್ಲಾಗಿ ನನಗೂ ನಿದ್ದೆ ಎಳಿತೈತೆ ಅತ್ಲಾಗಿ ಈ ಗಾಳಿಗೂನು ಒಂದಿಟ್ಟು ನೆರಳಿರೋದಕ್ಕೂ ಅದಕ್ಕೂ ನಿದ್ದೆ ಹಂಗೆ ಎಳಿತೈತೆ ಅತ್ಲಾಗಿ ಮಲ್ಕೊಂಡ್ಬಿಡ್ತೀನಿ ಆರಾಮಾಗಿ ಅತ್ಲಾಗಿ ಅವಜ್ಜ ಬರೋರ್ಗೆ ಇನ್ನೇನ್ ಮಾಡೋಣ. ನಮ್ಮ ಅಜ್ಜಿ ಏನ್ ನನ್ಗೇನ್ ಕಾಯ್ಕೊಂಡ್ ಕುಂತಾಯ್ತು ಇನ್ನೇನು ಮನೆ ಕಡೆ ಏನಾರ ಓದ್ಲು ಏನೋ ಪಾಪ ಅತ್ಲಾಗಿ. ಇನ್ನೇನ್ ಮಾಡ್ತಾಳೆ ನನಗೂ ಎಷ್ಟೊತ್ತಂತ ಕಾಯ್ಕೊಂಡಿರ್ತಾಳೆ ಅತ್ಲಾಗಿ. ಪಾಪ ಅವಳು ಸಾಕಾಗಂಗ ಆಗೈತೆ ಅತ್ಲಾಗಿ. ಏನ್ ಮಾಡ್ತೀಯ ಅತ್ಲಾಗಿ. ಅವಳಿಗೂ ಮನಸ್ಸು ತಡಿಯಲ್ಲ. ನಾನಿಲ್ಲಿ ತೋಟ ಬಂದ್ಬಿಡ್ತೀನಿ ನೋಡುವ. ಅದಕ್ಕೆ ಅತ್ಲಾಗಿ ಊಟ ಮಾಡಲ್ಲ ಟೈಮ್ ಸರಿಯಾಗಿ. ಕಾಯಿಲೆಗಿಲ್ಲ ಬಿದ್ದತ್ತು ಸುಸ್ತು ಸೋಲು ಆಗ್ತಿರುತ್ತಂತ ಬೇರೆ ಹೇಳ್ತಿರುತ್ತ ನಮ್ಮ ಅಜ್ಜ ಅನ್ಕೊಂಡು ನೀರು ಟೀ ಅದು ಇದು ತಿನ್ನಕ್ ತಗೊಂಬಂದಾಳೆ ಪಾಪ ನಮ್ಮ ಅಜ್ಜಿ. ನಾನು ಏನು ಮಾಡೋದ, ನಾನು ಕೆಲಸ ಮಾಡೋ ಆತ್ರದಲ್ಲ ಅತ್ಲಾಗಿ. ಇಲ್ಲಿ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಕೆಲಸ ಆಗಲ್ವಲ್ಲ, ಅದಕ್ಕೆ ಅತ್ಲಾಗ ಹೋಗ್ಬಿಟ್ಟೆ ಅತ್ಲಾಗಿ. ಪಾಪ ನಮ್ಮ ಅಜ್ಜಿಗೆ ಇನ್ನೇನು ಬೇಜಾರು ಮಾಡ್ಸಕ್ ಹೋಗೋಣ, ನೋಡೋಣ ಏನು ಇದ್ದಾಳೋ ಏನೋ ಮನೆ ಕಡೆ ಎಲ್ಲಾರು ಹೋಗಿದ್ದಾಳೋ ಅಂತ. ಓಹೋ ಹೋ 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 ಈಗಳಪ್ಪ. ನಾನು ಬರೋದು ಒಂದ್ರಿಟ್ಟು ಒತ್ತಾಗೋಯ್ತು. ಇನ್ನೇನು ಮಾಡೋದಂತ ನಮ್ಮ ಅಜ್ಜಿ ಅತ್ಲಾಗಿ ಆರಾಮಾಗಿ ಒಳ್ಳೆ ಗಾಳಿ ಬೀಸ್ತೈತೆ, ತಂಪ ಗಾಳಿ ಬೀಸ್ತೈತೆ. ತೆಂಗಿನ ಮರದ ಬದಿಲ್ ಕೆಳಗಡೆ ಒಳ್ಳೆ ನೆರಳೈತೆ, ಒಳ್ಳೆ ನಿದ್ದೆ ಎಳಿತೈತೆ ನಮ್ಮ ಅಜ್ಜಿಗೆ. ಆರಾಮಾಗಿ ನಿದ್ದೆ ಮಾಡ್ತಿದ್ದಾಳತ್ಲಾಗಿ. ಮಾಡ್ಲಿ ಅತ್ಲಾಗ ಅವಳು ಸಾಕಾಗಿರ್ತಾಳತ್ಲಾಗಿ. ಅಲ್ಲಿಂದ ಇಷ್ಟು ದೂರ ಬೇಡ ಕಣೆ ಬರ್ಬೇಡ ಕಣೆ ಅಂತ ಹೇಳಿರು ನನ್ನ ಮಾತು ಕೇಳೋದತ್ಲಾಗಿ. ಬಂದ್ಬಿಡ್ತಾಳತ್ಲಾಗಿ ಬಿಸ್ಲತ್ಲಾಗಿ. ಛತ್ರಿ ಗಿತ್ರಿನಾರು ಏನಾರು ಇಟ್ಕೊಂಡ್ ಬರ್ತಾಳತ್ಲಾಗಿ. ಏನು ಮಾತೆ ಕೇಳಲ್ಲ ಅತ್ಲಾಗಿ. ಒಂದೇ ಸಂಖ್ಯೆ ಬರುತ್ತೆ ನನ್ನ ಜೊತೆ ಜಗಳ ಮಾಡ್ತಿರ್ತಾಳತ್ಲಾಗಿ. ಏನೇ ಇವಳೆ ಎದಳೆ ಸಾಕು. ಅಯ್ಯೋ ನಡಿಯ ಮಂತಾವ್ ನಡಿಯೇ. ನಾನು ಕುಡಿತೀನಿ ಟೀನಾ, ನೀರು ಕುಡ್ದು ಟೀ ಕುಡಿತೀನಿ. ನಡಿಯ ಮಂತಾವ್ ಹೋಗ್ಬಿಟ್ಟು ನಿದ್ದೆ ಮಾಡಿ ಹೋಗಿ. ಅಯ್ಯೋ ಇಲ್ಲಿ ಯಾಕೆ ಮಲ್ಕೊಂಡಿದ್ಯಾ? ಎದಳೆ ಇನ್ ಸಾಕು, ಗೊತ್ತಾಗೋಯ್ತು ಕಣೆ ಎದಳೆ, ನಾನು ಬಂದಿದ್ದೀನಿ. ಇವಳಿಗೆ ಇನ್ನೆಂತ ನಿದ್ದೆ ಬಂದಿರ್ಬೇಕಪ್ಪ. ಮಾತ್ರ ತೋಟದಲ್ಲಿ ಮಾತ್ರ ಬಲು ಚೆನ್ನಾಗಿ ನಿದ್ದೆ ಬರುತ್ತೆ. ಮಾತ್ರ ಒಳ್ಳೆ ತಂಪಾಗಿ ತಣ್ಣಗಿರುತ್ತೆ, ಗಾಳಿ ಬೀಸ್ತಿರುತ್ತೋ ಅದಕ್ಕೂ ತಣ್ಣಗಿರುತ್ತೆ ನೋಡ್ರಿ, ತಂಪಾಗಿರುತ್ತೆ. ಈ ಬಿಸ್ಲಿಗೆ ಹೋದಕ್ಕೂ ಆರಾಮಾಗಿ ನೆಮ್ಮದಿಯಾಗಿ ಮಲ್ಕೊಂಡ್ಬಿಟ್ಟೈತೆ ನಮ್ಮ ಅಜ್ಜಿ ಅತ್ಲಾಗಿ. ಇವಳೆ ಅಯ್ಯ ಅದಿನ್ನೆಂತ ನಿದ್ದೆ ಬರ್ತಿರ್ಬೇಕು ಇವಳಿಗೆ. ಏನಜ್ಜೋ ಇವಾಗ ಬಂದ? ಅಯ್ಯೋ ಎಷ್ಟೊತ್ತಜ್ಜೋ ಕಾಯೋದು ನಿನ್ಗೆ? ನನಗೂ ಕಾದು ಅತ್ಲಾಗಿ ನಿದ್ದೆ ಎಳಿತಿತ್ತತ್ಲಾಗಿ. ನೆಮ್ಮದಿ ಅವರ್ಗಳಿಗೆ ಅತ್ಲಾಗಿ ನಿದ್ದೆ ಮಾಡೋದಂತ ನಿದ್ದೆ ಮಾಡ್ತಿದ್ದೆ. ಅಷ್ಟಲ್ಲಿ ನೀನು ಬಂದೆ ಕಣಿಯಾಳು. ಇಳ್ಸಜ್ಜೋ ಮೊದ್ಲು ನೀನು ಹೇಳ್ದಂಗೆನೆ ಹುಲ್ಲಿನ ಹೊರೆ ಕುಯ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ ಅತ್ಲಾಗಿ. ಇಳಿಸು. ಹಸ್ರು ಹುಲ್ಲಿನ ಹೊರೆ ಅದೆಷ್ಟು ತೂಕ ಆಗ್ಬೇಡ ಅತ್ಲಾಗಿ. ಇಳಿಸು. ನೀರು ಕುಡ್ದು ಒಂದ್ರೇಟು ಟೀಗಿ ಕಾಸು ಕೊಡ್ತೀನಿ, ಟೀ ಕುಡಿಯುವಂತೆ. ಅಲ್ಲ ಕಣೆ ಇವಳೆ, ನಂದಿರ್ಲಿ, ಅದ್ಯಾಕೆ ಇಲ್ಲಿ ಬಂದು ಕಾಯ್ಕೊಂಡು ಕುಂತಿದ್ಯಾ, ನಿದ್ದೆ ಮಾಡ್ಕೊಂಡು ಇಲ್ಲಿ ಮಲಗಿದ್ಯಾ? ನೀನ್ ಮನೆಗೆ ಹೋಗೋದಲ್ವೇನೆ? ನಾನು ಇನ್ನೇನು ಟೀದು ಫ್ಲಾಸ್ಕ್ ಇಲ್ಲೇ ಇಟ್ಟು ಹೋಗಿದ್ರೆ ಅತ್ಲಾಗಿ ನಾನೇ ಟೀ ಹಾಕೊಂಡು ಕುಡಿತಿದ್ದಮ್ಮ ಅತ್ಲಾಗಿ. ನನಗೋಸ್ಕರ ಯಾಕೆ ಕಾಯ್ಕೊಂಡು ಕುಂತಿದ್ಯಾ? ನಿನಗೆ ಹುಷಾರಿರಲ್ಲ ಏನಿಲ್ಲ ಅತ್ಲಾಗಿ. ಅಲ್ಲ ಸಾಲದಕ್ಕೆ ಮೊದಲೇ ನಿನ್ಗೆ ಹೇಳ್ತಿರೋದು, ನಿನಗೆ ಟೀ ತಗೊಂಬ ಅಂತ ಯಾರು ಹೇಳಿದ್ದು? ಇಲ್ಲೇ ಒಂದ್ರಿಟ್ಟು ಆ ಗಿರೀಶನ್ ಹೋಟ್ಲಲ್ಲಿ ಹೋಗ್ಬಿಟ್ಟು ಒಂದ್ರಿಟ್ಟು ಟೀಗೆ ಕುಡ್ಕೊಂಡು ಏನಾರು ಬರ್ತಿದ್ದಮ್ಮ ಅತ್ಲಾಗಿ. ನಿನ್ನ ಕಾಲಾಗಲ್ಲ ಏನಿಲ್ಲ, ಅಷ್ಟು ಊರಿಂದ ನಡ್ಕೊಂಡ್ ಬಂದಿದ್ಯಲ್ಲ ನೀನು. ಸರಿ ಆಯ್ತು, ಎದಳಿನ್ ಸಾಕು ನಿದ್ದೆ ಮಾಡಿದ್ದು. ಅದೆಷ್ಟೊತ್ತು ನಿದ್ದೆ ಮಾಡ್ತೀಯ ಇಲ್ಲೇ? ಅಲ್ಲ ಕಣಜ್ಜ, ಅದ್ ಯಾವಾಗ ನಿದ್ದೆ ಬಂತು ಅಂತಾನೆ ಗೊತ್ತಾಗಿಲ್ಲ ಕಣಜ್ಜ ಈ ತೋಟದಲ್ಲಿ ನನಗೆ. ಗಾಳಿಗೆ ಹೋದಕ್ಕೂ ನನಗೂ ಕುಂತು ಬೇಸರ ಆಗ್ತಿತ್ತು. ಅವಜ್ಜಿ ನಿಂಗಜ್ಜಿ ಬೇರೆ ಬಂತು, ಮಾತಾಡ್ಸ್ಕೊಂಡಂಗೆ ಕುಂತಿದ್ದೆ. ಅವಜ್ಜಿ ಮಾತಾಡ್ಸಿ ಹೋದಾದ್ಮೇಲೆ ಹಂಗೆ ಮಲ್ಕೊಂಡೆ ಒಂದ್ಗಳಿಗೆ, ಹಂಗೆ ಕಣ್ಣು ಮುಚ್ಚೋಣ ಅಂತ ನಿದ್ದೆನೆ ಬಂದ್ಬಿಟ್ಟೈತೆ. ಅದು ಯಾವಾಗ ನಿದ್ದೆ ಬಂತು ಏನೋ ಒಂದು ಗೊತ್ತಿಲ್ಲ ಅತ್ಲಾಗಿ. ನೀನು ಬಂದು ಕೂಕಡ್ತಿದ್ಯಾ, ಎಲ್ಲೋ ಯಾರೋ ಕೂಕಣ್ತಿರಂಗ ಅನಿಸ್ತೈತೆ. ಆಮೇಕಿಂದ ರಪ್ಪನ ಎದ್ದಿದ್ ನಾನು. ಇಳಿಸು ಆ ಹುಲ್ಲಿನವರೆನ, ಅದ್ಯಾಕೆ ತಲೆ ಮೇಲೆ ಓದ್ಕೊಂಡು ಅಯ್ಯ ಅನ್ನುತ್ತಿದ್ಯಾ? ಆ ಹುಡುಗ ಆಮೇಲೆ ಬೈಕ್ ತಗೊಂಬಂದ್ರೆ ಬೈಕಲ್ಲಿ ಹಿಂದೆ ಇಟ್ಕೊಂಡು ಹೋಗ್ತಾನೆ. ಆ ಹಸಿರು ಹುಲ್ಲಿಂದು ಇದು ತೂಕ ಇರುತ್ತೆ, ತಲೆ ಮೇಲೆ ಓದ್ಕೊಂಡ್ ಬರಬೇಡ, ತಲೆನೋವು ಬಂದ್ಬಿಡುತ್ತೆ. ಮತ್ತೆ ಇವಾಗಲೇ ಹೇಳ್ತಿದ್ದೀನಿ ಮತ್ತೆ. ಹಾಕ್ಕೊಡೆ ಟೀನ ಒಂದ್ರಿಟ್ಟು ಹಾಕ್ಕೊಡು ಕುಡಿತೀನಿ. ಅಲ್ಕಣೆ ಕಾಲ್ ನೋವು ಅಂತ ಹೇಳ್ತಿದ್ದೆ, ಪರವಾಗಿಲ್ವಾ ಒಂದ್ರಿಟ್ಟು? ಆ ಹುಡುಗಿ ಬೇರೆ ಯಾಕ ಅವಳು ಅಮ್ಮಯ್ಯ ಸರೋಜಮ್ಮನ ಒಂದ್ರಿಟ್ಟು ತಲೆನೋವು ಬರ್ತೈತ್ ಕಣತ್ತೆ ಅಂತ ಬೇರೆ ಬೆಳಿಗ್ಗೆ ಹೇಳ್ತಿದ್ಲು. ಹುಷಾರ ಏನು ಮಲ್ಕೊಂಡಿದ್ದಾಳ? ನೀನು ಇಲ್ಲಿ ತೋಟದ ಹತ್ರ ನಂತವ್ ಬರ್ದಲ್ಲ, ಆ ಹುಡುಗಿಗೆ ಒಂದ್ರಿಟ್ಟು ಆಸ್ಪತ್ರೆಗಾರ ಕರ್ಕೊಂಡು ಹೋಗೋದಲ್ವೇನೆ ಅತ್ಲಾಗಿ? ನಿಂದು ಕಾಲ್ ನೋವು ತೋರಿಸ್ಕೊಂಡು ಆ ಹುಡುಗಿಗೂ ಒಂದ್ರಿಟ್ಟು ಆಸ್ಪತ್ರೆಗೆ ತೋರಿಸ್ಕೊಂಡು ಇಬ್ರಾಳು ಬರ್ತಿರಲ್ವಾ? ಮಿಕ್ಕಂತೆ ಮಾತ್ರ ಹೇಳ್ತಿರ್ತೀರ, ಅಲ್ಲಿ ಹೋಗ್ತೀವಿ, ಸಂತೆಗೆ ಹೋಗ್ತೀವಿ, ಸೀರೆ ತಗೊಂಬರಕ್ ಹೋಗಿ ಬರ್ತೀವಿ ಅಲ್ಲಿ ಇಲ್ಲಿ ಅಂತ. ಏನಾರ ಕಾಯಿಲೆ ಪಾಯಿಲೆ ಆದ್ರೆ ಒಂದ್ರಿಟ್ಟು ಆಸ್ಪತ್ರೆಗೆ ಹೋಗ್ಬಿಟ್ಟು ತೋರ್ಸೋಣ, ಅದು ಇದು ಜ್ಞಾನ ಇಲ್ಲ. ಜಾಸ್ತಿ ಆದ್ಮೇಲೆ ಅಯ್ಯೋ ಅನ್ನಿಸ್ತೀರ ಮನೆಯವ್ರಿಗೆಲ್ಲ. ಮೊದ್ಲೇ ಒಂದ್ ರೀಟ್ ಆದ ತಕ್ಷಣ ಹೋಗಿ ರಪ್ಪನ ಆಸ್ಪತ್ರೆಗೆ ಹೋಗ್ಬಿಟ್ಟು ತೋರಿಸ್ಕೊಂಬರೋದಲ್ವೇನೆ? ಇಲ್ಲ ಕಣಿ ಹೇಳಜ್ಜ, ಅದ್ ಯಾಕೆ ಹಿಂಗ್ ರೇಗಾಡ್ತೀಯ? ಒಂದ್ರಿಟ್ಟು ಸಮಾಧಾನದಿಂದ ಕೂತ್ಕ ನೀನು. ಇವಾಗಿಂದನು ಬಂದಿದ್ಯಾ, ಅಲ್ಲೇ ರೇಗಾಡ್ತಿದ್ಯಾ ಅತ್ಲಾಗಿ.
ಸಮಾಧಾನದಿಂದ ಕೂತ್ಕೋಬೇಕನ್ನೋದೇ ಗೊತ್ತಾಗಲ್ವೇನಜ್ಜ ನಿನಗೆ? ಆ ಯಾ 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 ಇಲ್ಲ ಕಣಿ ಹೇಳು, ನಾನೇ ಕರ್ಕೊಂಡು ಹೋಗೋಣಂತ ಅಮ್ಮಯ್ಯ, ಬಾರೆ ಅಮ್ಮಯ್ಯ ಹೋಗಿ ಆಸ್ಪತ್ರೆಗಾರ ತೋರಿಸ್ಕೊಂಬರೋಣ ಅಂತ ನೀನ್ ಹೇಳ್ದಂಗೆ ಹೇಳ್ದೆ. ಅಷ್ಟರಲ್ಲಿ ಕುಮಾರಣ್ಣ ಬಂದ್ಬಿಟ್ಟು ಬಿಡಮ್ಮ ನಾನು ಕರ್ಕೊಂಡು ಹೋಗ್ತೀನಿ, ಬಸ್ಸಲ್ಲಿ ಹೋಗಿ ಬರೋ ಅಷ್ಟರಲ್ಲಿ ಹೊತ್ತಾಗ್ಬಿಡುತ್ತೆ, ಬೈಕಲ್ಲಿ ಹೋಗಿ ಅಪ್ಪನ್ನ ತೋರಿಸ್ಕೊಂಡ್ ಬರ್ತೀನಿ. ಮಂತವ್ ಇನ್ನೇನ್ ಮಾಡ್ತೀಯ, ಪಾಪನು ಸ್ಕೂಲಿಗೆ ಹೋಗಿದ್ದಾನೆ, ಒಬ್ರೆ ಕೂತ್ಕೊಂಡು ಇನ್ನೇನ್ ಮಾಡ್ತೀರಾ, ಹೋಗ್ ಬರಮ್ಮ ನೀನು ಅಲ್ಲಿ ತೋಟದತ್ರ ಟೀಗಿ ಕಾಸ್ಕೊಂಡು. ಅಪ್ಪ ಹಿಂಗೆ ಬೆಳಿಗ್ಗಿಂದ ನಾನು ಅಲ್ಲೇ ತೋಟದತ್ರನೇ ಐತೆ, ಒಂದ್ರೆಟ್ಟು ಟೀಗಿ ಕಾಸ್ಕೊಂಡು ಹೋಗ್ ಬರಮ್ಮ ಅಂತ ಹೇಳ್ತು. ಅದಕ್ಕೆ ಹೇಳ್ದಾಗ ನಾನು ಇನ್ನೇನ್ ಮಾಡ್ದ, ಮಂತವ ಕೂತ್ಕೊಂಡು ನನಗೂ ಬೇಜಾರಾಗಂಗ ಆಗ್ತಿತ್ತು ಅತ್ಲಾಗಿ. ಅದಕ್ಕೆ ಅತ್ಲಾಗಿ ಎದ್ದಿ ಕಡೆ ಬಂದೆ ತೋಟದ ಕಡೆನಾದ್ರು. ತಗ ಟೀ ಕುಡಿ ಒಂದ್ರೆಟ್ಟು ಹಾಕೊಡ್ತೀನಿ ಅಪ್ಪನ್ನ. ಅಲ್ಲ ಕಣಜ್ಜ, ಆಮೇಕಿಂದಾನೆ ಬಂದ್ಬಿಟ್ಟು ನೀನು ಹುಲ್ಲು ಗಿಲ್ಲೆಲ್ಲ ಕುಯ್ಕೊಂಡ್ ಬಂದಿದ್ರೆ ಆಗ್ತಿರಲ್ವಾ? ಟೀಗಿ ಕುಡ್ಕೊಂಡು ಒಂದ್ರೆಟ್ಟು ನೀರ್ಗೀರ್ ಕುಡ್ಕೊಂಡು ಸುಧಾರಿಸ್ಕೊಂಡು ಏನಂತಾರ ಅರ್ಜೆಂಟ್ ಏನಪ್ಪ ಅತ್ಲಾಗಿ, ಸಮಾಧಾನ ಅನ್ನೋದೇ ಇಲ್ಲ ನಿನ್ಗೆ ಒಟ್ಟಲ್ಲಿ. ಆಯ್ತಾಯ್ತು ಹೋಗ್ಲಿ ಬಿಡೆ ಅತ್ಲಾಗಿ, ಅದ್ ಯಾಕೆ ಹಿಂಗ್ ರೇಗಾಡ್ತೀಯೋ? ಏನ್ ಸುಮ್ನಾಗೋದು ಏನೋ, ಸುಮ್ನಿರೋದೇ ಅತ್ಲಾಗಿ, ನಮಗೂ ಬೇಜಾರಾಗ್ಬಿಡುತ್ತೆ ಅತ್ಲಾಗಿ. ಬರೀ ಕೆಲ್ಸ ಕೆಲ್ಸ ಅಂತ ಕೆಲ್ಸ ಮಾಡ್ತಿರ್ತೀಯ, ಒಂದ್ರೆಟ್ಟು ಆರೋಗ್ಯದ ಕಡೆ ಗಮನ ಕೊಡಲ್ಲ ಏನಿಲ್ಲ ನೀನು.